ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ವಿದ್ಯಶ್ರೀ. ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಒಂದು ಘಟನೆ ಆಗಿರುವಂತದ್ದು. ಈ ಘಟನೆಯಿಂದ ನಮ್ಗೆ ಅನ್ಸೋದು ಹೆಣ್ಮಕ್ಳು ಬೆಂಗಳೂರಿನಲ್ಲಿ ನಾವ್ ಎಷ್ಟು ಸೇಫ್ ಇದೀವಿ ಅಂತ. ಒಬ್ಬ ಹಣ್ಣಿನ ಅಂಗಡಿ ವ್ಯಾಪಾರಿ ಒಬ್ಬಾಕೆ ರಸ್ತೆಯಲ್ಲಿ ನಿಂತಿದ್ದಾಗ ನಿನ್ನ ರೇಟ್ ಎಷ್ಟು ಅಂತ ಕೇಳಿರುವಂತದ್ದು. ಆಕೆ ಅದನ್ನ ವಿಡಿಯೋ ಮಾಡಿ ಆತನ ಮುಖ ಚಹರೆ ಸಮೇತ ಆತನ ಗಾಡಿ ನಂಬರ್ ಸಮೇತ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೆಂಗಳೂರು ಪೊಲೀಸರನ್ನ ಟ್ಯಾಗ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ಇಮಿಡಿಯೇಟ್ ಆಕ್ಷನ್ ಅನ್ನ ತಗೊಂಡು ಆತನ ಮೇಲೆ ಕ್ರಮವನ್ನ ಜರುಗಿಸಿದ್ದಾರೆ. ಇದು ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆಗ್ತಾ ಇದೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಅನ್ನೋದನ್ನ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಇಡೀ ದೇಶದಲ್ಲಿ ನನಗನ್ಸುತ್ತೆ ಬಹಳ ಸೇಫ್ ಪ್ಲೇಸಸ್ ಯಾವ್ದಾದ್ರು ಇದ್ರೆ, ಸೇಫ್ ಸಿಟೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಮುಖ್ಯವಾಗಿ ಮುಂಬೈ ಮತ್ತೆ ಬ್ಯಾಂಗ್ಳೂರನ್ನ ನಾವು ಹೆಚ್ಚು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಈಗ ಸಾಕಷ್ಟು ಹೆಣ್ಮಕ್ಳು ರಾತ್ರಿ ಸಮಯ ಓಡಾಡುವಂತಹ ಸಂದರ್ಭಗಳು ಸಾಕಷ್ಟು ಬರುತ್ತೆ. ಬಿಕಾಸ್ ಇದು ಮೆಟ್ರೋ ನಗರಿ ಕೆಲಸದ ಕಾರಣದಿಂದಾಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಈ ರೀತಿಯ ಸಂದರ್ಭಗಳು ಬರುತ್ತೆ. ಆದ್ರೆ ಇವತ್ತಿಗೂ ಕೂಡ ಬೆಂಗಳೂರಿನ ಪೊಲೀಸರನ್ನ ಕೂಡ ನಾವು ಬಹಳಷ್ಟು ವಿಷಯಗಳಲ್ಲಿ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಅವರು ಕೂಡ ಹಲವು ಯೋಜನೆಗಳನ್ನ ತಂದಿಟ್ಟಿದ್ದಾರೆ. ಅದ್ರ ಬಗ್ಗೆ ಜನಗಳಿಗೆ ಬಹಳ ಜನರಿಗೆ ಅವೇರ್ನೆಸ್ ಇದೆ, ಇನ್ನ ಕೆಲವೊಂದಷ್ಟು ಜನಕ್ಕೆ ಅವೇರ್ನೆಸ್ ಇಲ್ಲ ಕೂಡ. ಇದ್ರ ಬಗ್ಗೆ ನಾನು ಮುಖ್ಯವಾಗಿ ಒಂದು ವಿಷಯನ ಎಲ್ಲಾ ಹೆಣ್ಮಕ್ಳಿಗೂ ಹೇಳೋದೇನಂದ್ರೆ, ಬೆಂಗಳೂರು ಪೊಲೀಸ್ ಏನಿದ್ದಾರೆ ಅವರ ಹತ್ರ ಹೊಯ್ಸಳ ಅನ್ನುವಂತಹ ವೆಹಿಕಲ್ ಕೂಡ ಇದೆ. ಇನ್ ಕೇಸ್ ನಿಮ್ದೇ ಯಾವುದೇ ಎಮರ್ಜೆನ್ಸಿ ಇದ್ದಾಗ, ಸ್ಪೆಷಲಿ ಹೆಣ್ಣು ಮಕ್ಕಳೇ, ನೀವು ಆ ನಂಬರ್ ಅನ್ನ ಸೇವ್ ಮಾಡಿ ದಯವಿಟ್ಟು ನಿಮ್ಮ ಮೊಬೈಲ್ ನಲ್ಲಿ ಇಟ್ಕೊಳ್ಳಿ ಮತ್ತು ಅವರಿಗೆ ಇನ್ಫಾರ್ಮ್ ಮಾಡಿ. ಇಂತಿಷ್ಟೇ ಸೆಕೆಂಡ್ ಗಳಲ್ಲಿ ಅವರು ನಿಮ್ಮ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ನಿಮ್ಮನ್ನ ಬಂದು ಸೇಫ್ ಮಾಡುವಂತದ್ದು ಕೂಡ ಬಹಳಷ್ಟು ಫೆಸಿಲಿಟೀಸ್ ಇದೆ. ಅದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇರಬೇಕು. ಅದ್ರ ಜೊತೆಗೆ ಯಾವ್ದಾದ್ರೂ ಹೆಣ್ಣು ಮಗಳು ರಸ್ತೆಯಲ್ಲಿ ನಿಂತಿದ್ದಾಗ ಈ ರೀತಿ ವರ್ತನೆ ಏನ್ ಮಾಡಿದ್ದಾರೆ, ಆತ ಒಬ್ಬ ಹಣ್ಣಿನ ವ್ಯಾಪಾರಿ ಅಂತ ತಿಳಿದು ಬಂದಿರುವಂತದ್ದು. ಇಂಥವ್ರ ವಿರುದ್ಧ ಖಂಡಿತವಾಗಿಯೂ ಕಠಿಣ ಕ್ರಮಗಳು ಆಗಬೇಕು ಅಂತ ನನ್ಗನ್ಸುತ್ತೆ. ಮತ್ತೆ ಇನ್ನೊಂದು ಬಹಳ ಖುಷಿ ವಿಚಾರ ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೇನಂದ್ರೆ, ಈ ತರದ್ದು ಕೇಸ್ಗಳಿರಬಹುದು, ರೋಡ್ ರೇಂಜ್ ಅಂತ ಈಗ ಬಹಳಷ್ಟು ಕೇಳ್ತಾ ಇದ್ದೀರಾ, ಅಥವಾ ಈ ತರದ ವಿಷಯಗಳು ಏನೇನೆಲ್ಲ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಪೊಲೀಸರು ಇಮಿಡಿಯೇಟ್ ಆಕ್ಷನ್ ಅನ್ನ ತಗೊಳ್ತಾ ಇದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಸಾಮಾಜಿಕ ಮಾಧ್ಯಮ ಕೆಲವೊಂದಷ್ಟು ವಿಚಾರಗಳಿಗೆ ಬೇಡ ಅಂತ ಅನ್ಸಿದ್ರು ಕೂಡ ಇನ್ನೊಂದಷ್ಟು ಎಷ್ಟು ಪಾಸಿಟಿವ್ ಆಗಿ ಯೂಸ್ ಮಾಡಬಹುದು ಅನ್ನೋದಕ್ಕೆ ಬೆಂಗಳೂರು ಪೊಲೀಸ್ ಅವ್ರದ್ದು ಒಂದು ಅಫಿಷಿಯಲ್ ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ. ನೀವೆಲ್ಲ ಸಾಕಷ್ಟು ಜನ ನೋಡಿರ್ತೀರಾ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿರ್ತಾರೆ ಅಂತಂದ್ರೆ, ಏನ್ ಘಟನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಫುಟೇಜಸ್ ಆಫ್ಟರ್ ಫ್ಯೂ ಅವರ್ಸ್ ಲೇಟರ್, ಫ್ಯೂ ಡೇಸ್ ಲೇಟರ್ ಅನ್ನೋ ತರ, ಮತ್ತೆ ಇನ್ನೊಂದು ನೆಕ್ಸ್ಟ್ ಅದಕ್ಕೆ ಏನ್ ಆಕ್ಷನ್ ತಗೊಂಡಿದೀವಿ ಅನ್ನೋ ತರದಲ್ಲೂ ಕೂಡ ಅವರು ಎಲ್ಲವನ್ನ ಅಪ್ಲೋಡ್ ಮಾಡ್ತಾ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ನೋಡೋಕೆ, ಅವ್ರ ಪೇಜ್ ನ ನೋಡೋಕೆ ಬಹಳ ಖುಷಿ ಆಗತ್ತೆ. ಇನ್ನು ಯಾರಾದ್ರೂ ಬೆಂಗಳೂರು ಪೊಲೀಸ್ನವ್ರದ್ದು ಪೇಜ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ನೀವು ಕೂಡ ದಯವಿಟ್ಟು ಮಾಡಿ. ಹಾಗೆ ಯಾರೆಲ್ಲ ಈ ತರದ ಮೈಂಡ್ ಸೆಟ್ ಗಳನ್ನ ಇಟ್ಕೊಂಡಿದ್ದೀರಾ, ದಯವಿಟ್ಟು ಬಹಳ ಕೇರ್ಫುಲ್ ಆಗಿರಿ. ನೀವು ಬೆಂಗಳೂರಿನಲ್ಲಿ ಇದ್ದೀರಾ, ನಮ್ಗೆ ನಂಬಿಕೆ ಇದೆ ಬೆಂಗಳೂರು ಪೊಲೀಸರ ಮೇಲೆ. ಇಮಿಡಿಯೇಟ್ ಆಕ್ಷನ್ಸ್ ಗಳಾಗತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಈ ರೀತಿಯ ಅಪ್ರೋಚ್ ಗಳನ್ನ ಮಾಡೋ ಮನಸ್ಥಿತಿ ಇದೆಯಲ್ಲ, ಇಂಥವ್ರಿಗೆ ಕಠಿಣ ಶಿಕ್ಷೆಗಳು ಆಗ್ಬೇಕು. ಮತ್ತೆ ಏನ್ ಆಗ್ತಾ ಇದೆ, ಏನ್ ಆಕ್ಷನ್ ಆಗ್ತಾ ಇದೆ ಅನ್ನೋದನ್ನ ಜನ ಆ ತರದನ್ನು ಕೂಡ ನೆಗೆಟಿವ್ ವಿಚಾರಗಳನ್ನ ಹೇಗೆ ತಗೊಳ್ತಾ ಇದ್ದೀರಾ, ಅದೇ ತರ ಏನ್ ಆಕ್ಷನ್ಸ್ ಗಳಾಗ್ತಾ ಇದೆ, ಅಥವಾ ನೀವು ಮನಸೋ ಇಚ್ಛೆ, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಮನಸೋ ಇಚ್ಛೆ ಮೆಸೇಜ್ ಗಳನ್ನ ಮಾಡುವಂಥದ್ದು, ನೀವ್ ಅನ್ಕೊಳ್ತಾ ಇದ್ದೀರಾ ನಾವು ಯಾರಿಗೋ ಮೆಸೇಜ್ ಮಾಡ್ತಾ ಇದೀವಿ, ಯಾರೋ ನಿಂದನಕಾರಿ ಮೆಸೇಜ್ ಗಳನ್ನ ನಾವು ಅವ್ರಿಗೆ ಕಳಿಸ್ತಾ ಇದೀವಿ, ಅವ್ರಿಗೆ ನಮ್ ಡೀಟೇಲ್ಸ್ ಗೊತ್ತಾಗಲ್ಲ, ಈ ತರದ್ ಏನೂ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೇನು ಕೂಡ ಬಹಳಷ್ಟು FIR ಗಳಾಗ್ತಾ ಇದೆ. ಹಾಗೆ ಆ ತರದ್ದು ಸಾಕಷ್ಟು ಪ್ರಕರಣಗಳು, ಈಗ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ FIR ಅನ್ನ ದಾಖಲು ಮಾಡಿ ಸೈಬರ್ ಕ್ರೈಮ್ ಗೆ ದಾಖಲು ಮಾಡಿ ಅಂತವ್ರ ವಿರುದ್ಧ ಕ್ರಮಗಳಾಗಿರುವಂತದ್ದು ಕೂಡ ಇದೆ. ಸೊ ಹಾಗಾಗಿ ಏನೇ ಇರ್ಲಿ, ಹೆಣ್ಣು ಮಕ್ಕಳು ಏನಿದೀವಿ ನಾವು ಬಹಳ ಸೇಫ್ ಆಗಿರೋಣ. ಬೆಂಗಳೂರು ಇರ್ಲಿ, ಯಾವುದೇ ನಗರ ಇರ್ಲಿ, ಸೇಫ್ ಆಗಿರೋಣ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ಬೇಕು ಅಂತ ನನಗೆ ಅನ್ಸುತ್ತೆ. ಕೆಲವೊಂದಷ್ಟು ವಿಚಾರಗಳು ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಏರಿಯಾಗಳಲ್ಲಿ ಆ ತರದ್ದು ಆಗುವಂತದ್ದು ಸಹಜ ಆಗಿರುತ್ತೆ. ಆದ್ರೆ ಯಾವುದೋ ಏರಿಯಾದಲ್ಲಿ ಒಬ್ಳು ಹೆಣ್ಣು ಮಗಳು ಓಡಾಡಿದ್ರೆ ಈ ತರ ಪ್ರಶ್ನೆಗಳನ್ನ ಕೇಳೋ ಮನಸ್ಥಿತಿ ಇದೆ ಅಂತಂದ್ರೆ ಅದು ಕೂಡ ಒಂದ್ ರೀತಿ ಆತಂಕಕ್ಕೆ ಕಾರಣವಾಗುವಂಥದ್ದು. ಹಾಗಾದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ನಿಜಕ್ಕೂ ಓಡಾಡೋದು ಅಷ್ಟೊಂದು ಸೇಫ್ ಇಲ್ವಾ ಬೆಂಗಳೂರು ಸಿಟಿ ಅನ್ನೋ ಕ್ವೆಶ್ಚನ್ ಕೂಡ ಮೂಡುತ್ತೆ. ಯಾಕಂದ್ರೆ
ಎಸ್, ಎಲ್ಲಾ ತರದ ಫೆಸಿಲಿಟಿಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಒಂದಷ್ಟು ಸಮಯದ ನಂತರ ಓಡಾಡೋದು ನಿಜಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ದಾಗ ಅದನ್ನ ಎಕ್ಸೆಪ್ಟ್ ಮಾಡೋಕೆ ನಮ್ಗೆ ಕೂಡ ಕಷ್ಟ ಆಗತ್ತೆ. ಅದನ್ನೆಲ್ಲ ಮತ್ತೆ ಇಂಥ ಪ್ರಕರಣಗಳನ್ನ ಪೊಲೀಸ್ನವರು ಕೂಡ ಗಂಭೀರವಾಗಿ ಪರಿಗಣಿಸ್ಬೇಕು. ಹಾಗೆ ಎಲ್ಲೆಲ್ಲೆಲ್ಲ CCTV ವ್ಯವಸ್ಥೆಗಳಿಲ್ಲ ಅಲ್ಲೆಲ್ಲ CCTV ವ್ಯವಸ್ಥೆಗಳಾಗ್ಬೇಕು. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇರುವಂತಹ ಟ್ಯಾಕ್ಸಿ ಡ್ರೈವರ್ಸ್ ಗಳಿರ್ಬಹುದು, ಆಟೋ ಡ್ರೈವರ್ಸ್ ಗಳಿರ್ಬಹುದು, ಅಥವಾ ಇವಾಗ ಏನೆಲ್ಲ ಬೈಕ್ ಅನ್ನ ಕೂಡ ನಾವು ತುಂಬಾ ಜನ ಯೂಸ್ ಮಾಡ್ತಾ ಇದೀವಿ, ಅವ್ರೆಲ್ರಿಗೂ ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ, ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಕೂಡ ಅವರಿಗೆ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸಿ ಅವ್ರಿಗೆ ಅವೇರ್ನೆಸ್ ಮೂಡಿಸುವಂತದ್ದು ಆಗಬೇಕು. ಹೆಣ್ಮಕ್ಳು ಇನ್ನ ನಾವು ಬಹಳಷ್ಟು ಸೇಫ್ ಇದೀವಿ ಅನ್ನೋ ಫೀಲಿಂಗ್ ಬೆಂಗಳೂರಿನಲ್ಲಿ ನಮ್ಗೆ ಇನ್ನೂ ಹೆಚ್ಚಾಗ್ಬೇಕು. ಅದರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಮೆಟ್ರೋ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಮೆಟ್ರೋ ಕೂಡ 11 o'clock ಕ್ಲೋಸ್ ಆಗುತ್ತೆ. ಸಾಕಷ್ಟು ಕಡೆ 10:30ನೇ ಅವರು ಕ್ಲೋಸ್ ಮಾಡ್ತಾರೆ. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಮುಂಬೈ ನಗರಿ ಅಂತ ಕಡೆ ಎಲ್ಲ ನಾವು ಹೋದ್ರೆ, ಇಟ್ಸ್ ಅ ಕಂಪ್ಯಾರಿಸನ್ ಒಂಥರ ಮಾಡಿದ್ರೆ ಕೂಡ ಅಟ್ ಲೀಸ್ಟ್ ಅಲ್ಲಿ ಟೈಮಿಂಗ್ಸ್ ಆತರದೇನು ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಗಳು ಇರೋದಿಲ್ಲ. ಅಂದ್ರೆ ನೈಟ್ ಲೈಫ್ ಕೂಡ ಈಗ ನಮ್ಮಲ್ಲಿ ಡೇ ಲೈಫ್ ಹೆಂಗ್ ನಡೆಯುತ್ತೆ, ಮುಂಬೈ ಅಂತ ನಗರದಲ್ಲಿ ರಾತ್ರಿ ಲೈಫ್ ಕೂಡ ಹಾಗೆ ಇರುತ್ತೆ. ಅಂದ್ರೆ ಹೆಣ್ಮಕ್ಳು ಸಾಕಷ್ಟು ಜನ ಓಡಾಡ್ತಾರೆ, ತುಂಬಾ ಸೇಫ್ ಆಗಿ ಓಡಾಡ್ತಾರೆ, ಟೆನ್ಷನ್ ಇರಲ್ಲ. ಈ ತರದ್ದು ಹೇಗೆ ಅವ್ರು ಸೆಕ್ಯೂರ್ ಫೀಲ್ ಮಾಡ್ತಾರೆ. ಎಸ್, ಬೆಂಗಳೂರಿನಲ್ಲಿ ಆ ತರದ್ದು ಇನ್ನ ಬಂದಿಲ್ದೇ ಇರಬಹುದು. ಬಟ್ ಆದ್ರೆ ಈ ತರದ್ದು ಮುಂದೆ ಬರ್ಬೇಕು, ಹೆಣ್ಮಕ್ಳು ಇನ್ನೂ ಸೇಫ್ ಆಗಿ ಓಡಾಡ್ಬೇಕು ಅನ್ನೋದು ಕೂಡ ನಮ್ಮ ಆಶಯ. ಹಾಗೆ ದಯವಿಟ್ಟು ಯಾರ್ಯಾರೆಲ್ಲ ಆಟೋ ಡ್ರೈವರ್ಸ್ ಗಳಿದ್ದೀರಾ ಅಥವಾ ಟ್ಯಾಕ್ಸಿ ಅವರಿದ್ದೀರಾ, ಎಲ್ರು ಕೂಡ ದಯವಿಟ್ಟು ನಿಮ್ಮನೆ ಹೆಣ್ಮಕ್ಳು ತರನೇ ಕನ್ಸಿಡರ್ ಮಾಡಿ. ಈ ತರದ್ ಯಾವ್ದಾದ್ರು ಇನ್ಸಿಡೆಂಟ್ ಗಳಾದಾಗ ಇಟ್ ಇಸ್ ನಾಟ್ ಲೈಕ್ ಪೊಲೀಸ್ನವರೇ ಬಂದು ಅದರಲ್ಲಿ ಆಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು. ಸಾಕಷ್ಟು ಜನ ಇದ್ದಾರೆ, ಹೆಲ್ಪ್ ಕೂಡ ಮಾಡ್ತಾರೆ. ಆದ್ರೆ ಯಾರು ಮಾಡ್ತಾ ಇಲ್ಲ, ದಯವಿಟ್ಟು ನೀವು ಹೋಗಿ ಸಹಾಯ ಮಾಡಿ. ಮತ್ತೆ ಎಲ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು. ಇವತ್ತಿನ ದಿನ ಮೊಬೈಲ್ ಇದೆ, ಹೆಣ್ಮಕ್ಳನ್ನ ಟಚ್ ಮಾಡೋದು ಅಷ್ಟು ಈಸಿ ಇಲ್ಲ, ಅಥವಾ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಇದನ್ನ ಎಕ್ಸೆಪ್ಟ್ ಮಾಡಕ್ ಆಗದೆ ಇರುವಂತಹ ವಿಚಾರ. ಯಾಕಂದ್ರೆ ಆ ವಿಡಿಯೋನ ತುಂಬಾ ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗತ್ತೆ. ಯಾವಾಗ ಆಕೆ ತುಂಬಾ ನೀಟಾಗಿ ವಿಡಿಯೋನ ರೆಕಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಆತ ಅಲ್ಲಿಂದ ಕಾಲ್ ಕಿತ್ತಿರುವಂಥದ್ದು. ಸೊ ಆತನ ಮೇಲೆ ಆಕ್ಷನ್ ಆಗಿದೆ, ಅದು ಬಹಳ ಒಳ್ಳೆ ವಿಚಾರ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಆತ ಇನ್ನೆಷ್ಟು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರ್ತಾರೆ ಅನ್ನುವಂಥದ್ದನ್ನು ನಾವು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಒಬ್ಬ ಹೆಣ್ಮಗ್ಳನ್ನ ಹೋಗಿ ಅಪ್ರೋಚ್ ಮಾಡೋದು ಮೇ ಬಿ ಒಬ್ಬ ಸಭ್ಯರ ಲಕ್ಷಣ ಆಗಿರೋದಿಲ್ಲ. ಮೇ ಬಿ ಖಂಡಿತವಾಗಿಯೂ ಆ ವ್ಯಕ್ತಿ ಅಂದ್ರೆ ತೊಂದರೆ ಕೊಟ್ಟಿರ್ತಾರೆ ಬಟ್ ಸಿಗಾಕೊಂಡಿರೋದಿಲ್ಲ. ಈ ತರದ್ದು ಪ್ರಕರಣಗಳು ಇರುತ್ತೆ, ಬಟ್ ಅವ್ರು ಆಚೆ ಬಂದಿರಲ್ಲ. ಬಟ್ ಈಕೆ ಏನ್ ಧೈರ್ಯವಾಗಿ ಮಾಡಿದಾಳೆ ಅದನ್ನ ನಾವು ಖಂಡಿತವಾಗಿಯೂ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಆಕೆ ಧೈರ್ಯವಾಗಿ ವಿಡಿಯೋ ಮಾಡಿದಾಳೆ, ಇಮಿಡಿಯೇಟ್ ಆಗಿ ಇನ್ಸ್ಟಾದಲ್ಲಿ ಅದನ್ನ ಹಾಕಿ ಅದನ್ನ ಮತ್ತೆ ಪೊಲೀಸರನ್ನ ಟ್ಯಾಗ್ ಮಾಡಿದಾಳೆ. ಇನ್ನ ಅದು ಬಹಳ ಇದು ಒಂಥರ ಪಾಸಿಟಿವ್ ವಿಚಾರ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಂದು ಆಕೆಯ ಧೈರ್ಯವನ್ನ ಕೂಡ ನಾವು ಮೆಚ್ಚಬೇಕಾಗತ್ತೆ. ಎರಡನೇ ವಿಚಾರ, ಆಕೆ ಪೊಲೀಸರನ್ನ ಟ್ಯಾಗ್ ಮಾಡಿರುವಂತದ್ದು, ಅದಕ್ಕೆ ಇಮಿಡಿಯೇಟ್ ಅವ್ರ ಆಕ್ಷನ್ ತಗೊಂಡು ಆಲ್ರೆಡಿ ಆತನನ್ನ ಬಂಧನ ಮಾಡಿರುವಂತದ್ದು. ಸೊ ಇದು ಬಹಳ ಖುಷಿ ಪಡುವಂತಹ ವಿಚಾರ. ಎಲ್ಲ ಹೆಣ್ಮಕ್ಳು ಹಾಗೆ ಧೈರ್ಯವಾಗಿರಿ, ಸೇಫ್ ಆಗಿರಿ. ಎಷ್ಟೇ ಏನೇ ಇದ್ರೂ ಕೂಡ ಹೆಣ್ಮಕ್ಳಾದಾಗ ನಮ್ಗೆ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿ ಇರುತ್ತೆ. ಹಾಗಾಗಿ ನಾವು ಸೇಫ್ ಆಗಿರೋಣ, ಹಾಗೂ ನಮ್ಮ ಬೆಂಗಳೂರು ಪೊಲೀಸರ ಮೇಲೆ ಕೂಡ ನಂಬಿಕೆ ಇಡೋಣ. ಮತ್ತೆ ಅಲ್ಲಿರುವಂತಹ ಸಾಕಷ್ಟು ಫೆಸಿಲಿಟೀಸ್ ಗಳ ಬಗ್ಗೆ ಎಲ್ಲರೂ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರನ್ನ ಕೂಡ ಫಾಲೋ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಆಪ್ ಕೂಡ ಇದೆ, ಅದನ್ನ ನಿಮ್ಮ ಮೊಬೈಲ್ ನಲ್ಲಿ ದಯವಿಟ್ಟು ಡೌನ್ಲೋಡ್ ಮಾಡಿ ಕೂಡ ಇಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.